ಸಣ್ಣ ವಯಸ್ಸಿನಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಸ್ಟ್ರೋಕ್ ಆಯಿತು, ಬೇರೇನೋ ಹಾರ್ಟಿನ ತೊಂದರೆ ಇದೆಯಂತೆ ಅಂತ ಕೇಳ್ಪಟ್ಟಿದ್ದೀರಾ? ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲೇ ನೋಡಿದ್ದೀರಾ, ಇಲ್ಲ ಸ್ನೇಹಿತರ ಗ್ರೂಪಲ್ಲಿ ನೋಡಿರ್ತೀರಾ. ಇದೆಲ್ಲ ಯಾಕಾಗತ್ತೆ ಅಂತ ಚಿಕ್ಕದಾಗಿ ಹೇಳ್ಕೊಡಕ್ಕೆ ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡೋಕ್ಕೆ ಮರಿದೈತೆ. ನಮಸ್ಕಾರ ವೀಕ್ಷಕರೇ, ಲೈಫ್ ಅಟ್ ನೇಚರ್ ಮತ್ತು ಅಂಬರ ವೆಲ್ನೆಸ್ ಕ್ಲಿನಿಕ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಕಾರ್ಡಿಯಾಕ್ ಇಶ್ಯೂಸ್ ಮೇಜರ್ ಆಗಿ ಯಾಕೆ ಬರುತ್ತೆ ಫಸ್ಟ್ ಆಫ್ ಆಲ್ ಅಂತಂದರೆ ಹಲವಾರು ಫ್ಯಾಕ್ಟರ್ಸ್. ಒಂದಾಗಿರೋವಂಥದ್ದು ಜೆನೆಟಿಕ್, ಅಂದರೆ ನಮ್ಮ ಕ್ಲೋಸ್ ರಿಲೇಷನ್, ತಂದೆ ತಾಯಿ, ಅಜ್ಜ ಅಜ್ಜಿ ಇಂಥವರಲ್ಲಿ ಕಾರ್ಡಿಯಾಕ್ ಇಶ್ಯೂಸ್ ಇದ್ದರೆ ನಮ್ಮಲ್ಲೂ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದಾಗಿ ನಿಮ್ಮ ಜೀವನ ಶೈಲಿ, ಯಾವ ರೀತಿ ನಿಮ್ಮ ಜೀವನ ಶೈಲಿ ಇರುತ್ತೋ ಅದ್ರ ಮೇಲೆ ನೀವು ಈ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಅಂತಂದರೆ ಫಾಸ್ಟ್ ಫುಡ್ ಕನ್ಸಂಪ್ಷನ್ ಆಗಿರ್ಬೋದು, ತುಂಬ ಹೊರಗಡೆ ಊಟ ಮಾಡುವಂಥದ್ದು, ಸೆಡೆಂಟರಿ ಲೈಫ್ ಸ್ಟೈಲ್, ಅಂದರೆ ಯಾವುದೇ ರೀತಿಯ ಎಕ್ಸಸೈಸ್ ಇಲ್ದಿರ ಮನೆಯಲ್ಲೇ ಎಕ್ಸಸೈಸ್ ಯಾವುದೇ ಮಾಡ್ದೇನೂ ಕೂಡ ರೆಗ್ಯುಲರ್ ಆಗಿ ಆಫೀಸು ಮನೆ ಇಷ್ಟೇ ಇದ್ದರೆ ದಿಸ್ ಇಸ್ ಒನ್ ಮೋರ್ ರಿಸ್ಕ್ ಫ್ಯಾಕ್ಟರ್. ಇನ್ನೊಂದೇನು ಅಂತಂದರೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್. ಸೊ ತುಂಬ ಸಿಗರೆಟ್, ಬೀಡಿ ಸೇದುವಂಥದ್ದು, ಇಲ್ಲ ಅಂತಂದರೆ ಪ್ರತಿದಿನ ಆಲ್ಕೋಹಾಲ್ ಕುಡಿಯುವಂಥದ್ದು, ಇಲ್ಲ ಅಂತಂದರೆ ವೀಕೆಂಡ್ ಪಾರ್ಟಿ ಮಾಡುವಂಥದ್ದು. ಸೊ ಈ ಥರನೂ ಕಾರ್ಡಿಯಾಕ್ ಇಶ್ಯೂಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಯಾಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಂಗ್ ಏಜ್ ಗ್ರೂಪಲ್ಲಿ ಏನು ಅನ್ಕೋತಾರೆ ಅಂತಂದರೆ, ಈಗ ವಯಸ್ಸಿದೆ, ಕರಗಿಸ್ಕೋತೀವಿ ಪರವಾಗಿಲ್ಲ ಅಂತ ಶುರು ಮಾಡ್ತಾರೆ. ಕರಗಿಸ್ಕೊಳ್ಳೋದನ್ನು ಡಿಲೇ ಮಾಡ್ತಾ ಹೋಗ್ತಾರೆ. 40 ಆಗಲಿ ಆಮೇಲೆ ಫಿಟ್ ಆಗೋಣ, ಈ ಏಜ್ ಗ್ರೂಪ್ ತನಕ ನಾವು ತಿನ್ನೋದನ್ನು ಕರೆಕ್ಟಾಗಿ ತಿನ್ನಬೇಕು, ಮಜಾ ಮಾಡೋದನ್ನು ಮಾಡಬೇಕು ಅನ್ನೋ ಥರ ಪರಿಗಣಿಸ್ತಾ ಹೋಗ್ತಾರೆ. ಸೊ ಇದರಿಂದ ಆಗುವ ಹಲವಾರು ಪ್ರಾಬ್ಲಮ್ಸ್ಗಳಲ್ಲಿ ಒಂದು ಅರ್ಲಿ ಡೆತ್ ಬಿಕಾಸ್ ಆಫ್ ಕಾರ್ಡಿಯಾಕ್ ಅರೆಸ್ಟ್ ಆರ್ ಸ್ಟ್ರೋಕ್. ಏನಕ್ಕೆ ಈ ಥರ ಆಗುತ್ತೆ ಅಂತಂದರೆ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕತೆ ಕರೆಕ್ಟಾಗಿ ಸಿಗಲ್ಲ. ಈ ಆಲ್ಕೋಹಾಲ್ ತೊಗೊಳ್ಬೇಕಾದ್ರೆ ಇರ್ಬೋದು, ಇಲ್ಲ ಅಂತಂದರೆ ಸ್ಮೋಕಿಂಗ್ ಆದ ನಂತರ ಇರ್ಬೋದು, ಇಲ್ಲ ಹೊರಗಡೆ ಫುಡ್ ತಿನ್ನಬೇಕಾದ್ರೆ ನಾವು ನ್ಯೂಟ್ರಿಷಿಯಸ್ ಫುಡ್ ಅಂತ ತಿನ್ನಲ್ಲ, ಟೇಸ್ಟಿ ಫುಡ್ ಅಂತ ತಿನ್ನಕ್ಕೆ ಹೋಗ್ತೀವಿ. ಸೊ ಲಾಟ್ ಆಫ್ ಡಿಫಿಷಿಯನ್ಸೀಸ್ ಕಾಸ್ ಆಗುವಂಥದ್ದು ಒಂದು. ಎರಡನೇದು, ಈ ಆಹಾರಗಳಲ್ಲಿ ಇರುವಂಥ ಬೊಜ್ಜಿನಂಶ ಡೈರೆಕ್ಟಾಗಿ ಟ್ರಾನ್ಸ್ಫ್ಯಾಟ್ ಆಗಿ ಕನ್ವರ್ಟ್ ಆಗಿರುವಂಥದ್ದು. ರೆಗ್ಯುಲರ್ ಆಗಿ ನಮ್ಮ ಡಯಟಲ್ಲಿ ಟ್ರಾನ್ಸ್ಫ್ಯಾಟ್ ಅವಶ್ಯಕತೆನೇ ಇಲ್ಲ, ಹಾಗೂ ನಮ್ಮ ದೇಹದಲ್ಲಿ ಎಲ್ಲೂ ಉತ್ಪತ್ತಿ ಕೂಡ ಆಗಲ್ಲ. ಆದರೆ ಈ ಫಾಸ್ಟ್ ಫುಡ್ಗಳಿಂದ ನಮಗೆ ಸಿಗುವಂಥ ಟ್ರಾನ್ಸ್ಫ್ಯಾಟ್ ಹಲವಾರು ಸಮಯ ಬೇಕು ಡೈಜೆಸ್ಟ್ ಆಗೋಕ್ಕೆ, ಜೊತೆಗೆ ನಮ್ಮ ರಕ್ತನಾಳಗಳಲ್ಲಿ ಹೋಗಿ ಅಕ್ಯುಮುಲೇಟ್ ಆಗುವಂಥದ್ದು ಬೇಗ. ಅದೇ ರೀತಿ ನಮ್ಮ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಆಗಿರ್ಬೋದು, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಇದನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಈ ಫಾಸ್ಟ್ ಫುಡ್ ಕನ್ಸಂಪ್ಷನ್. ಎಕ್ಸಸೈಸ್ ನೀವು ಮಾಡ್ತಾ ಇರಲ್ಲ, ತಿಂದಿದ್ದನ್ನ ಕರಗಿಸ್ಕೊಳ್ದೇ ಇದ್ರೆ ಹೇಗೆ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಅಕ್ಯುಮುಲೇಟೆಡ್. ಅದೇ ನಮ್ಮ ಎಡಿಪೋಸ್ ಟಿಶ್ಯೂ ಆಗಿನೂ ಕೂಡ ಕನ್ವರ್ಟ್ ಆಗಿ ಶೇಖರಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ತೂಕ ಆಲ್ರೆಡಿ ಜಾಸ್ತಿ ಇದ್ದರೆ, ಐ ಡೋಂಟ್ ಕೇರ್ ಅನ್ನೋ ಸ್ವಭಾವನೆ ಇದ್ದರೆ ಸಡನ್ನಾಗಿ ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು. ಯಾಕಂದರೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ ಕೂಡ ಮಾಡಿಸ್ಕೊಂಡಿರಲ್ಲ, ಸೊ ಹಾಗಾಗಿ ಗೊತ್ತೂ ಆಗಲ್ಲ. ಮೋಸ್ಟ್ ಆಫ್ ದ ಟೈಮ್ ಈ ಯಂಗ್ಸ್ಟರ್ಸಲ್ಲಿ ನಾವು ನೋಡುವಂಥದ್ದು ಎದೆ ಉರಿ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಅಂತ ಅನ್ಕೋತಾರೆ. ಯಾಕೆ? ನಿನ್ನೆ ಮೊನ್ನೆ ಹೊರಗಡೆ ತಿಂದಿದ್ದೆ, ಹಿಂದಿನ ದಿವಸ ರಾತ್ರಿ ಸ್ಟ್ರೆಸ್ ಜಾಸ್ತಿ ಆಗಿತ್ತು, ಊಟ ಜಾಸ್ತಿ ಆಗಿತ್ತು, ಇಲ್ಲ ಊಟ ಡಿಲೇ ಆಗಿತ್ತು, ಅದಕ್ಕೋಸ್ಕರ ಆಗಿರಬೇಕು ಅಂತ ಅವರೇ ಟ್ಯಾಬ್ಲೆಟ್ ಕೂಡ ತಗೋತಾರೆ.
ಅದು ಕಾರ್ಡಿಯಾಕ್ ರಿಲೇಟೆಡ್ ಇಲ್ಲ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಅಂತ ಅವ್ರಿಗೆ ಅರ್ಥ ಆಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿರುತ್ತೆ. ಸೊ ಈ ಥರ ಎಲ್ಲ ಕಾರಣಗಳಿಂದ ಯಂಗ್ಸ್ಟರ್ಸಲ್ಲಿ ಕಾಣಿಸುವಂಥದ್ದು ಕಾರ್ಡಿಯಾಕ್ ಇಶ್ಯೂಸ್. ಏನು ಮಾಡಬೇಕಿದಕ್ಕೆ? ನಾನು ಹೇಳ್ದಂಗೆ ಮೊದಲೇ ಜೀವನ ಶೈಲಿ ಚೇಂಜಸ್ ಮಾಡ್ಕೋಬೇಕು, ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಬೇಕು. ಹೊರಗಡೆ ಫಾಸ್ಟ್ ಫುಡ್ ತಿಂದ್ರೆ ಅದನ್ನು ಕರಗಿಸ್ಕೊಳ್ಳೋಕ್ಕೆ ಪರ್ಟಿಕ್ಯುಲರ್ ಎಕ್ಸಸೈಸಸ್ಗಳನ್ನು ಮಾಡುವಂಥದ್ದು, ಜೊತೆಗೆ ಮನೆಯಲ್ಲಿ ರೆಗ್ಯುಲರ್ ಆಗಿ ಪ್ರಾಪರ್ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳುವಂಥದ್ದು. ಯಾವುದೇ ಡಿಫಿಷಿಯನ್ಸೀಸು ಇಲ್ಲ ಬೇರೆ ಏನಾದರೂ ತೊಂದರೆಗಳು ಸ್ವಲ್ಪ ಪ್ರಮಾಣದಲ್ಲೇ ಕಾಣಿಸ್ಕೊಂಡಾಗ ಡಾಕ್ಟರಲ್ಲಿ ಹೋಗಿ ಮಾತಾಡಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಥರದ ಆಹಾರ ಹಾಗೂ ಔಷಧಿಗಳನ್ನು ತಗೊಂಡು ಸರಿಪಡಿಸುವಂಥದ್ದು. ಜೊತೆಗೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡುವಂಥದ್ದನ್ನು ದಯವಿಟ್ಟು ಮರೀದಿರಿ, ಇದು ತುಂಬ ಮುಖ್ಯ. ಸೊ ಹೀಗಾಗಿ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ ಯಾವುದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಏನಕ್ಕೆ ಕಾರ್ಡಿಯಾಕ್ ಇಶ್ಯೂಸ್ ಯಂಗ್ ಅಡಲ್ಟ್ಸಲ್ಲಿ ಕಾಣಿಸ್ಕೊಳ್ತಾ ಬರುತ್ತೆ, ಏನು ಮಾಡಬೇಕು ನೀವು ಅದಕ್ಕೋಸ್ಕರ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಧನ್ಯವಾದ.